ನೀವು ಯೂಸ್ ಮಾಡ್ತಾ ಇರುವಂಥ ಒಂದು ವಾಟ್ಸಪ್ ತುಂಬ ಸೇಫ್ ಆಗಿರಬೇಕು. ನಿಮ್ಮ ಮೆಸೇಜಸ್ಗಳು, ನೀವು ಕಳಿಸುವಂಥ ಫೋಟೋಸ್ಗಳು, ವೀಡಿಯೋಸ್ಗಳು ಏನೂ ಕೂಡ ಲೀಕ್ ಆಗಬಾರ್ದು ಅಂತಂದರೆ ನಾನು ಒಂದು ಆಪ್ಷನ್ನ ಹೇಳ್ತೀನಿ. ಅದನ್ನು ನೀವು ಎನೇಬಲ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟಲ್ಲಿ, ಸೊ ನಿಮ್ಮೊಂದು ವಾಟ್ಸಪ್ ತುಂಬ ಸೇಫ್ ಆಗಿರುತ್ತೆ. ಪ್ರತಿ ಸಲ ನೀವು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಒಂದು ಕೋಡ್ ಕೇಳುತ್ತೆ. ಆ ಕೋಡನ್ನ ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಮ ವಾಟ್ಸಪ್ ಓಪನ್ ಆಗುತ್ತೆ. ಯಾರೂ ಕೂಡ ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಆಪ್ಷನ್ನು, ಅದೇನು ಆಪ್ಷನ್ನು, ಹೆಂಗೆ ಆನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದು ಮರಿಬೇಡಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಇವಾಗ ಅದಕ್ಕೆ ನೀವು ನಿಮ್ಮ ಒಂದು ವಾಟ್ಸಪ್ನ ನೀವು ಓಪನ್ ಮಾಡ್ಕೋಬೇಕು. ವಾಟ್ಸಪ್ನ ಓಪನ್ ಮಾಡಿಕೊಂಡು ನೀವು ಆ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೋಬೇಕು. ಅದೇನು ಆಪ್ಷನ್ ಅಂತ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ವಾಟ್ಸಪ್ಪಲ್ಲಿ. ಅದನ್ನು ನಿಮ್ಮ ಅಕೌಂಟಲ್ಲೂ ಕೂಡ ನೀವು ಮಾಡ್ಕೊಳ್ಳಿ. ಆವಾಗ ನಿಮ್ಮ ವಾಟ್ಸಪ್ ತುಂಬ ಸೇಫ್ ಆಗಿರುತ್ತೆ. ವಿಡಿಯೋ ಎಲ್ಪ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳು, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಆವಾಗ ಅವರು ಕೂಡ ಇದನ್ನು ಎನೇಬಲ್ ಮಾಡ್ಕೊಳ್ತು ಅಂತಂದರೆ ಅವರ ವಾಟ್ಸಪ್ಪು ಕೂಡ ಸೇಫ್ ಆಗಿರುತ್ತೆ. ಓಕೆ, ಆದಷ್ಟು ಪಾಸಿಟಿವಿಟಿ ಇರುವಂಥ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಎಲ್ಲರ ಅಕೌಂಟು ಕೂಡ ಸೇಫ್ ಆಗಿತ್ತು ಅಂತಂದರೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ಒಂದು 3 ಡಾಟೆಡ್ ಲೈನ್ ಇದೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಅಕೌಂಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು, ಫಾರ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಷನ್ ವಿಚ್ ವಿಲ್ ರಿಕ್ವೈರ್ ಎ ಪಿನ್ ವೆನ್ ರಿಜಿಸ್ಟರಿಂಗ್ ಯುವರ್ ಫೋನ್ ನಂಬರ್ ವಿತ್ ವಾಟ್ಸಪ್ ಅಗೇನ್ ಅಂತ ಅಂದ್ಬಿಟ್ಟು ಟರ್ನ್ ಆನ್ ಅಂತ ಇರುತ್ತೆ. ಸೊ ಇದೇನಪ್ಪ ಅಂತಂದರೆ 2 ಸ್ಟೆಪ್ ವೆರಿಫಿಕೇಷನ್ ಅನ್ನೋದು ನಿಮ್ಮೊಂದು ವಾಟ್ಸಪ್ನ ಒಂಥರ ಪ್ರೊಟೆಕ್ಟ್ ಮಾಡೋ ಥರ, ಆಯಿತಾ. ಅಂತಂದರೆ ಈಗ ನಿಮ್ಮ ವಾಟ್ಸಪ್ನ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು OTPನ ಎಂಟರ್ ಮಾಡಿಬಿಟ್ಟು ಯಾರಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ತು ಅಂತಂದರೆ ಅವರು OTP ಹಾಕಿದ ತಕ್ಷಣ ವಾಟ್ಸಪ್ ಓಪನ್ ಆಗೋಲ್ಲ ನಿಮ್ಮದು, ಆಯಿತಾ. ಇಲ್ಲಿ ನೀವು ಒಂದು ಕೋಡ್ ಇಡ್ತೀರಾ. ಇವಾಗ ನಿಮ್ಗೆ ಇಷ್ಟ ಬಂದಿರುವಂಥ ಒಂದು ಕೋಡನ್ನು ಇವಾಗ ಸೆಟ್ ಮಾಡ್ಕೊಳ್ತೀರಾ. ಆ ಕೋಡನ್ನು ಎಂಟರ್ ಮಾಡಿದ್ರೆ ಮಾತ್ರ ವಾಟ್ಸಪ್ ಲಾಗಿನ್ ಆಗೋದು, ಆಯಿತಾ. ಸೊ ಹಾಗಾಗಿ ನೀವು ಇದನ್ನು ಆನ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ, ಆನ್ ಮಾಡ್ಕೊಳ್ಳೋದು ಹೆಂಗೆ. ಸೊ ಎಲ್ಲನೂ ಕೂಡ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ತುಂಬ ಸಿಂಪಲ್ಲು, ಟರ್ನ್ ಆನ್ ಮೇಲೆ ಕ್ಲಿಕ್ನ ಮಾಡಿ. ನೋಡಿ, ಇಲ್ಲಿ ನಿಮಗೆ ಕ್ರಿಯೇಟ್ ಎ 6 ಡಿಜಿಟ್ ಪಿನ್ ದಟ್ ಯು ಕ್ಯಾನ್ ರಿಮೆಂಬರ್ ಅಂತ ಅಂದ್ಬಿಟ್ಟು 6 ಆಪ್ಷನ್ ಬರುತ್ತೆ. ಅಂದರೆ 6 ಡಿಜಿಟ್ ಎಂಟರ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಸೊ ನೀವೇನು ಮಾಡಬೇಕು, 6 ಡಿಜಿಟ್ ಕೋಡು, ಸೊ ನಿಮಗೆ ಇಷ್ಟವಾಗಿರುವಂಥ ಕೋಡನ್ನು ನೀವು ಇಲ್ಲಿ ಇಟ್ಕೋಬೇಕು. ಅರ್ಥ ಆಯಿತಾ. ಸೊ ಇಲ್ಲಿ ನಿಮ್ಮ ಒಂದು ನಂಬರ್, ಆಯಿತಾ, ನಿಮ್ಗೆ ಏನು ಬೇಕು ನಿಮ್ಗೆ ಇಷ್ಟವಾಗಿರುವಂಥ ನಂಬರ್ನ ಇಟ್ಕೋಬೋದು, ಆಯಿತಾ. ಸೊ ನೀವು ಅದನ್ನು ಮರಿಬಾರ್ದು, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಆಯಿತಾ. ಸೊ ನಿಮ್ಗೆ ಇಷ್ಟವಾಗಿರುವಂಥ ಒಂದು ನಂಬರ್ನ ಇಟ್ಕೊಳ್ಳಿ. ಸೊ ಇವಾಗ ನನಗೆ ಇಷ್ಟವಾಗಿರುವಂಥ ಒಂದು ನಂಬರ್ನ ನಾನು 6 ಡಿಜಿಟ್ನ ಕೋಡನ್ನು ಟೈಪ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಆಯಿತಾ. ಇಲ್ಲಿ ಆ್ಯಡ್ ಎನ್ ಇಮೇಲ್ ಸೊ ಯು ಕ್ಯಾನ್ ರೀಸೆಟ್ ಯುವರ್ ಪಿನ್ ಇಫ್ ಯು ಫರ್ಗೆಟ್ ಇಟ್ ಅಂತ ಬರುತ್ತೆ. ಇಲ್ಲಿ ನೀವು ಇಮೇಲ್ ಐ ಡಿನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೋಡಿ, ಇನ್ ಕೇಸ್ ಈಗ ನೀವು 6 ಡಿಜಿಟ್ ಪಿನ್ ಏನಿಟ್ರಿ ಅದನ್ನು ಮರ್ತೋಯ್ತು ಅಂತಂದರೆ ನೀವು ಈ ಇಮೇಲ್ ಐ ಡಿಯಿಂದ ಇಲ್ಲಿ ಕೊಟ್ಟಿರ್ತೀರಲ್ಲ ಇಮೇಲ್ ಐ ಡಿ, ಅದರಿಂದ ನೀವು ನಿಮ್ಮೊಂದು ವಾಟ್ಸಪ್ನ ನೀವು ರೀಸೆಟ್ ಮಾಡ್ಕೋಬೋದು, ಪಿನ್ನನ್ನು ಚೇಂಜ್ ಮಾಡ್ಕೋಬೋದು ಮರ್ತೋಗಿದ್ದರೆ, ಆಯಿತಾ. ಸೊ ಹಾಗಾಗಿ ನೀವು ಇಮೇಲ್ ಐ ಡಿನ ಆ್ಯಡ್ ಮಾಡಿಕೊಂಡ್ರೆ ಸೊ ಇನ್ನೂ ಸೇಫ್ ಆಗಿರುತ್ತೆ. ಸೊ ಇನ್ ಕೇಸ್ ನಿಮ್ಮ ಪಿನ್ ಮರ್ತೋದ್ರೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಮೇಲ್ ಐ ಡಿ ಹಾಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಸೊ ಇಮೇಲ್ ಐ ಡಿ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಸೇವ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಅಪ್ಲೈ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ 2 ಸ್ಟೆಪ್ ವೆರಿಫಿಕೇಷನ್ ಆ್ಯಸ್ ಬಿನ್ ಟರ್ನ್ಡ್ ಆನ್ ಅಂತ ಬರುತ್ತೆ. ಸೊ ನೆಕ್ಸ್ಟು ನೀವೇನು ಮಾಡಿ, ಡನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಡನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಮುಗೀತು. ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಬ್ಯಾಕಿಗೆ ಬಂದರೆ ಸೊ ನೀವು ಇಲ್ಲಿ ಇನ್ನೊಂದ್ಸಲ 2 ಸ್ಟೆಪ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಬಂತು ಅಂತಂದರೆ ಸೊ ಇವಾಗ ನಿಮ್ಮ ಅಕೌಂಟ್ಗೆ, ವಾಟ್ಸಪ್ ಅಕೌಂಟ್ಗೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿದೆ ಅಂತ ಅರ್ಥ. ಈಗ ನಿಮ್ಮ ವಾಟ್ಸಪ್ನ ನೀವು ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡ್ತು ಅಂತಂದರೆ, ಆಯಿತಾ. ಸೊ ನಿಮ್ಮ ಒಂದು ವಾಟ್ಸಪ್ ಕೋಡ್ ಕೇಳುತ್ತೆ, ಆಯಿತಾ. ಈಗ ನಾನು ವಾಟ್ಸಪ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಆ ಪಿನ್ನನ್ನು ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ವಾಟ್ಸಪ್ ಓಪನ್ ಆಗುತ್ತೆ, ಆಯಿತಾ. ಇಲ್ಲ ಅಂತಂದರೆ ಓಪನ್ ಆಗಲ್ಲ, ಅರ್ಥ ಆಯಿತಾ. ಸೊ ಈ ಥರ ನಿಮ್ಮ ಒಂದು ಅಕೌಂಟ್ಗೆ ನೀವು ಒಂದು ಸೆಕ್ಯೂರಿಟಿನ ಕೊಟ್ಕೋಬೋದು. ಈಗ ಏನೋ ಕೊಟ್ಬಿಟ್ರಿ, ನಾನು ಇವಾಗ ತೋರಿಸ್ದೆ ಕೊಟ್ಬಿಟ್ರಿ, ಬೇಡ ಬ್ರೋ ನಂಗೆ ಮುಂಚೆ ಇದ್ದಂಗೆ ಬೇಕು ಅಂತಂದರೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಇವಾಗ. ಸೊ ಅದಕ್ಕೆ ಬನ್ನಿ ಇವಾಗ ಏನು ಮಾಡಬೇಕು ಅಂತ ತೋರಿಸ್ತೀವಿ. ನೋಡಿ ಗೈಸ್, ಅದಕ್ಕೆ ನಿಮ್ಮೊಂದು ವಾಟ್ಸಪ್ನ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿ, 2 ಸ್ಟೆಪ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಟರ್ನ್ ಆಫ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಟರ್ನ್ ಆಫ್ ಕೊಡ್ತು ಅಂತಂದರೆ ಕ್ಯಾನ್ಸಲ್ ಆಗುತ್ತೆ. ಮುಂಚೆ ಹೆಂಗಿತ್ತು ವಾಟ್ಸಪ್ ಓಪನ್ ಮಾಡೋರು ಓಪನ್ ಆಗುತ್ತೆ, ಓಕೆ. ಸೊ ಈ ಥರ ನೀವು ಟರ್ನ್ ಆಫ್ ಮಾಡ್ಕೋಬೋದು, ಸಿಂಪಲ್, ಆಯಿತಾ. ಸೊ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವಾಟ್ಸಪ್ ತುಂಬ ಸೇಫ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಆನ್ ಮಾಡ್ಕೊಳ್ಳಿ, ನಿಮ್ಮ ವಾಟ್ಸಪ್ ಸೇಫ್ ಆಗಿರುತ್ತೆ, ಓಕೆ. ಸೊ ಯಾರೂ ಕೂಡ ನಿಮ್ಮ ವಾಟ್ಸಪ್ ಆ್ಯಕ್ಸೆಸ್ ಮಾಡಿಬಿಟ್ಟು ಮೆಸೇಜ್ ಮಾಡೋಕ್ಕಾಗಲ್ಲ, ಫೋಟೋಸ್ ಕಳ್ಸೋಕ್ಕಾಗಲ್ಲ, ವೀಡಿಯೋಸ್ ಕಳ್ಸೋಕ್ಕಾಗಲ್ಲ, ಏನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸೇಫ್ ಆಗಿರುತ್ತೆ, ಓಕೆ. ಸೊ ವಿಡಿಯೋ ಹೆಲ್ಪ್ ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಲವ್ ಯು ಆಲ್.